ಇದನ್ನ ಮಾಡಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರಲ್ಲಿ ನೀವು 3 ವರ್ಷ ನೀರು ಕುಡಿಬಹುದು. ಹೌದು, ಒಂದು ಕಾಟನ್ ಟಿ ಶರ್ಟ್ ಮಾಡೋದಕ್ಕೆ ಹಬ್ಬ ಅಂದ್ರೂ 2700 ಲೀಟರ್ಗಳಷ್ಟು ನೀರು ಖರ್ಚಾಗುತ್ತೆ. ಅಷ್ಟೇ ಅಲ್ಲ, ಬಟ್ಟೆಯಿಂದ ಬೆವರು ವಾಸನೆನೂ ಬರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಸುಕ್ಕು ಆಗುತ್ತೆ. ಇದೇ ಸಮಸ್ಯೆ ಮೈಸೂರಿನ ಸುಪ್ರೀತ್ ಕಶ್ಯಪ್ಗೆ ಕಾಡೋದಕ್ಕೆ ಶುರು ಮಾಡಿದ್ರು. ಕಾರ್ಪೊರೇಟ್ ಕೆಲಸ ಬಿಟ್ಟು ಸಸ್ಟೈನೇಬಲ್ ಆಗಿ ಪರಿಸರಕ್ಕೆ ತೊಂದರೆ ಆಗದಿರೋ ರೀತಿ ಏನನ್ನಾದ್ರೂ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದಾಗಲೇ ಹುಟ್ಟಿದ್ದು ವೆಲ್ಬಿ ಅಂದ್ರೆ ವೆಲ್ಬೀಯಿಂಗ್. ವೆಲ್ಬಿ ಇಂಡಿಯಾದಲ್ಲೇ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ D2C ಸಸ್ಟೈನೇಬಲ್ ಫ್ಯಾಷನ್ ಬ್ರ್ಯಾಂಡ್. ಇವ್ರ ಸ್ಪೆಷಾಲಿಟಿ ಬ್ಯಾಂಬೂ ಬೇಸ್ಡ್ ಫ್ಯಾಬ್ರಿಕ್. ಇವ್ರ ಬಟ್ಟೆಗಳು ಬ್ಯಾಂಬೂ ಇಂದ ಮಾಡಿರುವಂತವು. ಈ ಬ್ಯಾಂಬೂ ಬಟ್ಟೆ ಕಾಟನ್ ಬಟ್ಟೆಗಳಿಗಿಂತ 5 ಟೈಮ್ಸ್ ಸಾಫ್ಟ್. ಇಡೀ ದಿನ ಹಾಕೊಂಡಿದ್ರು, ಜಿಮ್ ಅಲ್ಲಿ ವರ್ಕೌಟ್ ಮಾಡುವಾಗ ಹಾಕೊಂಡಿದ್ರು, ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಬೆವರು ವಾಸನೆ ಬರಲ್ಲ, ಸುಕ್ಕು ಆಗಲ್ಲ. ಇವ್ರ ಡಿಸೈನ್ಸ್ ಕೂಡ ಹಾಗೆ ಕಣ್ಣಿಗೆ ಹೊಡೆಯೋ ತರ ಇಲ್ಲ, ಪ್ಲೇನ್, ಸಿಂಪಲ್, ಸಾಲಿಡ್ ಕಲರ್. ವೆಲ್ಬಿ ಟಿ ಶರ್ಟ್ಸ್ ಹಾಕೊಂಡ್ರೆ ಹಾಕೊಂಡಂಗೆ ಅನ್ಸಲ್ಲ, ಅಷ್ಟು ಸಾಫ್ಟ್, ಸ್ಮೂತ್ ಅಂಡ್ ಹೈಲಿ ಕಂಫರ್ಟೇಬಲ್ ಅಂತ ಆಗ್ಲೇ ಬಳಸಿರೋ ಕಸ್ಟಮರ್ಸ್ ಹೇಳ್ತಾರೆ. ವೆಲ್ಬಿ ಫೌಂಡರ್ ಸುಪ್ರೀತ್ ಕಶ್ಯಪ್ ನಮ್ಮ ಪಾಡ್ಕಾಸ್ಟ್ಗೂ ಬಂದಿದ್ರು. ಅದಾದ್ಮೇಲೆ ಕರ್ನಾಟಕದ ಹಲವಾರು ಊರುಗಳಿಂದ ಇವರಿಗೆ ಆರ್ಡರ್ಸ್ ಬರೋದಕ್ಕೆ ಶುರುವಾಯಿತು. ಅದೇ ಖುಷಿಗೆ ಮುಂದೆ ಬನ್ನಿ ಕಮ್ಯುನಿಟಿಗೆ ಇವರು ಫ್ಲಾಟ್ 20% ಡಿಸ್ಕೌಂಟ್ ಕೊಡ್ತಾರೆ. ಯೂಸ್ ಮಾಡಿ, ಇದು ಇಲ್ಲಿ ಮಾತ್ರ ಸಿಗೋದು. ಈ ಕೂಪನ್ ಕೋಡ್ ಯೂಸ್ ಮಾಡಿ ಅಥವಾ ಬಯೋದಲ್ಲಿರೋ ಲಿಂಕ್ ಯೂಸ್ ಮಾಡಿ. ಎಲ್ಲರೂ ಬೆಂಗಳೂರಲ್ಲಿ ಸ್ಟಾರ್ಟ್ಅಪ್ ಕಟ್ಟಿದ್ರೆ ಇವ್ರು ಮತ್ತು ಇವ್ರ ಕೋ-ಫೌಂಡರ್ ಸ್ವಂತೂರು ಮೈಸೂರಲ್ಲೇ ಸಸ್ಟೈನೇಬಲ್ ಆಗಿ ವೆಲ್ಬಿ ಕಟ್ತಾ ವರ್ಲ್ಡ್ ಫೇಮಸ್ ಆಗ್ತಿದ್ದಾರೆ ಅನ್ನೋದೇ ನಮ್ಮ ಹೆಮ್ಮೆ. ಇದೇ ರೀತಿ ಕನ್ನಡಿಗರ ಸ್ಟಾರ್ಟ್ಅಪ್ ಕಥೆಗಳಿಗಾಗಿ ಫಾಲೋ ಮಾಡಿ ಮುಂದೆ ಬನ್ನಿ.